ಹಾಯ್ ಹಲೋ ರೈತರಿಗೆ ದೊಡ್ಡ ನಮಸ್ಕಾರ ರೀಪ್ಪ. ರೈತ ಬಂದವರಿಗೆ ಇವತ್ತು ನಾವು ಮಾರಾಪುರದಿಂದ ಲಕ್ಷ್ಮೇಶ್ವರ ಕ್ರಾಸ್ ಹೊಂಟಿವ್ರಿ. ಯಾಕಪ್ಪ ಅಂದ್ರೆ ಅಲ್ಲಿ ಒಂದು ರೋಡ್ ಲೈನ್ ಪಾರ್ ಮಾಡೋದಿತ್ತು. ರೋಡ್ ಲೈನ್ ಪಾರ್ ಮಾಡಕ್ಕಂತ ಕರಿ ನಾನು ನನ್ನ ದೋಸ್ತ ಹೊಂಟಿವ್ರಿ. ಮಾರಾಪುರದಿಂದ ಜಾಗ ಜಸ್ಟ್ ಬಿಟ್ಟಕರಿ ಮಾರಾಪುರದಿಂದ ಬಂದೀವ್ರಿ. ಬರೋದಕ್ಕೆ ಕುಲ್ಗುಡ್ ಊರಾಗ ನಮ್ಮ ಪೆಟ್ರೋಲ್ ಆತ್ರಿ. ಪೆಟ್ರೋಲ್ ಪಂಪ್ನಿಗೆ ಹೋಗಿ ಒಂದು 100 ರೂಪಾಯಿ ಪೆಟ್ರೋಲ್ ಹಾಕೊಂಡೆ ನೋಡಿ. ಪೆಟ್ರೋಲ್ ಹಾಕಿಸ್ಕೊಂಡು ನಾನು ಕುಲ್ಗೋಡದಿಂದ ಡೈರೆಕ್ಟ್ ಲಕ್ಷ್ಮೇಶ್ವರ ಕ್ರಾಸಿಗೆ ಬಂದಿವ್ರಿ. ಲಕ್ಷ್ಮೇಶ್ವರ ಕ್ರಾಸ್ದಿಂದ ಹೊನ್ಕೊಪ್ಪಿ ರೋಡ್ ಹಿಡ್ಕೊಂಡು ಸಣ್ಣಂಗೆ ಜಾಗ ಬಿಟ್ಟು ನೋಡ್ರಿಪ್ಪ, ಪ್ಲಸ್ಸಿಗೆ ಬರೋ ಮಟ್ಟ ರೀ. ಹೊನ್ಕೊಪ್ಪಿ ಊರಾಗ ಇದು ದೊಡ್ಡ ಹೈಸ್ಕೂಲ್ ನೋಡ್ರಿಪ್ಪ. ಈ ಹೈಸ್ಕೂಲ್ ಬಾಜುಕನ ಒಂದು ಕೆಲಸ ಚಾಲು ಆಗಿತ್ತು ನಮ್ಮದು. ಇದೆ ನೋಡ್ರಿ, JCB ಅಡ್ಸಾಕತ್ತೀವಿ ರೀ. ಈಚೆ ಕಡೆ ಒಂದು ನಮ್ಮ ಚರ್ಚ್ ಕುಂಟೋಟ್ ಹಡ್ಸಿದ್ರೆ ಹಚ್ಚಿದ ಮೇಲೆ ತಿಳಿತಲ್ಲ ರೀ, ಇಲ್ಲಿಂದ ಪೈಪ್ಲೈನ್ ಈಚೆ ಕಡೆ ತರೋದಕ್ಕೆ ನೋಡಿದ್ರಿ. ಇದೇ ಹಾದ್ರಿ, ಈ ಹಾದಿಯಿಂದ ಈಚೆ ಕಡೆ ತರಬೇಕ್ರಿ. ಈ ಹಾದಿ ಅಂತೂ ಅಡ್ಡಾಕ್ ಬಿಡಂಗಿಲ್ಲ ರೀ. ಹಿಂಗಾಗಿ ರೈತರು ತಲೆ ಅಂತ ಕೆಟ್ಟಿರ್ತಾವ್ರಿ, ಏನು ಮಾಡ್ಬೇಕು ಏನು ಬಿಡ್ಬೇಕಂತ ಹೇಳ್ಕಾರಿ. ಅಂತಾದ್ರಾಗ ನಾವೇನು ಮಾಡ್ತೀವಿ ರೀ, ಹಿಂಗೆ ಈ ಪ್ಲ್ಯಾನ್ಲಿ ಇರ್ತದೆ ರೀ, ನಾವು ರೋಡ್ ಕ್ರಾಸಿಂಗ್ ಮಾಡ್ತಿರ್ತೀವಿ ಹೇಳಿದಾಗ ನಮಗೆ ಬಂದು ಕಾಂಟ್ಯಾಕ್ಟ್ ಮಾಡಿರ್ತಾರೆ ರೀ. ಮತ್ತು ಏನೋ ಕೆಟ್ಟ ಬಿಸಿಲ್ರಿಪ್ಪ. ಬಿಸಿಲಾಗ ನಾವು ಅಲ್ಲಿ ಬಾಯಿ ಹೊಂದಿತ್ತು, ಬಾಯಾಗ ಹುಡುಗರು ಈಸಾಡಕತ್ತಿದ್ರು. ನಾನು ನೋಡ್ಬೇಕಂತ ಬಾಯಿ ಕಡೆ ವಾದಿನ್ರಿಪ್ಪ. ನನಗೂ ತಡ್ಕೊಳಕ್ಕಾಗಲಿಲ್ಲ ರೀ. ನಾನು ಒಂದು ಕೈ ನೋಡೇ ಬಿಡ್ಬೇಕಂದಾನ ಪ್ಯಾಂಟ್ ಹಂಗೆ ಕಾಲನ ಚಾಲನ ಮಾಡಿನ್ರಿ ಈಸಾಡಕ್ಕೆ. ನಾವು ಈಸಾಡ್ಬೇಕು ಅನ್ನೋ ಕೆಟ್ಟ ಬಿಸಿಲ, ತಂಪು ಗಾಳಿ ಮನ ಬಿಡಾಕೈತಿ ನೋಡಿದ್ರಿಪ್ಪ. ನಾನು ಜಿಗಿತೀನಿ ಅನ್ಕೊಂಡು ಜಿಗದ ಬಿಟ್ಟಿನಿ ನೋಡ್ರಿ. ಹಂಗೆ ಟಿಂಗಟ್ ಮಾಡಿ ನಾನು ಜಿಗದ ಮೈ ಎಲ್ಲ ತಣ್ಣಗಾರು ಮಾಡ್ಕೊಂಡ ಮ್ಯಾಲೆ ಎದ್ದು ಬಂದ್ರಿಪ್ಪ. ಮ್ಯಾಲೆ ಎದ್ದು ಬರೋದಕ್ಕೆ ನಮ್ಮ ಗೆಳೆಯರೆಲ್ಲ ಏನು ಮಾಡಿದ್ರು, ಬೋರ್ ಅಂತ ತಂದ್ರಿ. ಬೋರ್ ಅಂತ ತಳಗೆ ಹಿಂಗೆ ಸಾಟ್ ಮಾಡಿದ್ರಿ. ಸಾಟ್ ಮಾಡಿ ಚಾಲು ಮಾಡಿಬಿಟ್ರು. ಪಾಟ್ ಕೆಲಸ ರೀ. ಕೆಲಸ ಚಾಲು ಮಾಡೋದಕ್ಕೆ ನಾನು ಹಂಗೆ ಟಿಂಗಟ್ ಮಾಡಿ ಲೇಟು ಆತ್ರಿ. ನೀರು ಉಗಿಸ್ಬೇಕು, ಅದನ್ನು ಮಾಡಬೇಕು, ಪ್ಲ್ಯಾನ್ ಚಾಲು ಆತ್ರಿ. ಅವ್ರು ಅದನ್ನ ಹೊಡ್ಯಾಕತ್ರು. ನಾವು ಹಂಗೆ ಬಿದ್ದಾಡ್ಕೋತ ಕೂತ್ಬಿಟ್ಟು ರೀ. ನನ್ನ ದೋಸ್ತ್ ನೋಡಿದ್ರೆ ಇವ್ನು ಲೋಡ್ ಹಾಕೈತಿ. ಇದೇ ರೋಡ್ ರೀ. ಇಲ್ಲಿ ರೋಡ್ ಹಾಕೋಕ್ಕಿಂತ ಮೊದಲು ರೀ, ರೋಡ್ನ್ಯಾಗ ಪೈಪ್ಲೈನ್ ಹಾಕೋಕ್ಕಿಂತ ಮೊದಲು ರೀ ಈಚೆ ಕಡೆ ಬಾಜು ಒಂದು ಟಗ್ಗ ತೆಗಿಬೇಕ್ರಿಪ್ಪ. ಆ ಟಗ್ಗ ಮಿನಿಮಮ್ ಅಂದರೂ ಒಂದು ಹಿಂಗೊಂದು 10 ಫುಟ್ ಗುಂಬ್ ಇರ್ಬೇಕು ರೀ. ಹಿಂಗೊಂದು 10 ಫುಟ್ ಅಗಲ ಇರಬೇಕು, ಒಂದು 4-5 ಫುಟ್ ಗುಂಬ್ ಇರ್ಬೇಕ್ರಿಪ್ಪ. ಅದು ನೋಡ್ರಿ ಹಂಗೆ ಟಿಂಗಟ್ ಮಾಡಿ ನಾವು ಒಟ್ಟು ಗುದ್ದಾಡಿ ಕೆಲಸ ಮಾಡ್ಬೇಕಂತ ಮಾಡೇ ಬಿಟ್ಟು ರೀ. ಕೆಲಸ ಅಂತೂ ಹಂಗೆ ಟಿಂಗಟ್ ಮಾಡಿ ಬರ್ಜರಿಂದ ಚಾಲು ಆಗಿಬಿಟ್ರಿ. ಎಲ್ಲ ಮಿಷನ್ ಕುಣಿಸ್ಕೊಂಡ್ರೆ ಚಾಲು ಮಾಡ್ಬೇಕಂತ ಆತಂದ್ರೆ ಪೋನೆ 6 ಆತ್ರಿ. 6 ಅನ್ಗುಡಿಗೆ ಅದು ಪೈಪ್ಲೈನ್ ಪಾರ ಆಗ್ಬೇಕಾರೆ ಪೋನೆ 7 ಆತ್ರಿ. 7 ಗಂಟೆಗೆ ಗುದ್ದಾಡಕ್ಕೆ ಚಾಲು ಮಾಡಿದ್ವಿ ರೀ. ಅವ್ನು ಏನು ಮಾಡ್ರು ಪೈಪ್ ಒಳಗೆ ಸೇರ್ಲಾತ್ರಿ. ಭಾಳ ತ್ರಾಸು ತೊಗೊಂಡಿರಿ. ಹಂಗೆ ಟಿಂಗಟ್ ಮಾಡಿ ಅವ್ರು ರೈತರು ಭಾಳ ತಲೆ ಓಡಿಸ್ಕ್ಯಾರ. ನಮ್ಗೆ ಸ್ಪ್ರಿಂಕ್ಲರ್ ಪೈಪ್ ತಂದು ಕೊಟ್ಟರು. ಆಮೇಲೆ ರೋಡ್ ಲೈನ್ ಮಾಡಕ್ಕೆ ಏನೈತೆ ರೀ, ನೀರಿನ ವ್ಯವಸ್ಥೆ ಮಾಡಿಕೊಟ್ರು. ಈ ನಮ್ಮನೆ ಗಾಡಿಗಳು ಬರ್ತಾವೆ.